ನಾನು ಸೌತ್ ಡಿವಿಷನ್ DCP ಆಫೀಸ್ಗೆ ನಾನು ಬಂದಿದ್ದೆ. ನಮ್ಮ ಜಾಯಿಂಟ್ ಕಮಿಷನರ್ಸ್ ಇಬ್ಬರು ವೆಸ್ಟ್ ಮತ್ತು CCB ಜಾಯಿಂಟ್ ಕಮಿಷನರ್ ಪ್ಲಸ್ DCP ಅವರೆಲ್ಲ ಸೇರಿ ಯಾವ ರೀತಿ ಪ್ರೋಗ್ರೆಸ್ ನಡೀತಾ ಇದೆ ಈ ಕೇಸಲ್ಲಿ ಅದು ವಿಚಾರಿಸಲಿ ನಾನು ಬಂದಿದ್ದೆ. ಇಲ್ಲಿವರೆಗೆ ನಮಗೆ ಕೆಲವು ಲೀಡ್ ಸಿಕ್ಕಿದೆ. ನಿಮಗೆ ಕೂಡ ನಾನು ಡೇ1ಇಂದ ಹೇಳ್ತಾ ಇದ್ದೀನಿ, ಲೀಡ್ಸ್ ಕೆಲವು ಸಿಕ್ಕಿದೆ. ಬಟ್ ಕೆಲವು ಕಾರಣಕ್ಕೋಸ್ಕರ ನಮಗೆ ಅದು ಸಕ್ಸಸ್ ಆಗ್ತಾಯಿಲ್ಲ. ಆದರೂ ನಾವು ನಮ್ಮ ಟೀಮ್ಸ್ ಎಲ್ಲ ಕಡೆ ಇದ್ದಾರೆ. ಎಲ್ಲಿ ಹೋಗಿದೆ ಅಂತ ನಾನು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಟೀಮ್ಸ್ ಅವರು ನಮಗೆ ಕೆಲವು ರಿಪೋರ್ಟ್ಸ್ ಕೊಡ್ತಾಯಿದ್ರು. ಆ ರಿಪೋರ್ಟ್ಸ್ ಎಲ್ಲ ಡಿಟೇಲ್ ತಿಳುವಳಿಕೆ ತೊಗೊಂಡು ಆಮೇಲೆ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅದಕ್ಕೋಸ್ಕರ ಬಂದಿದ್ದೀವಿ. ನಾವು ಹೋಪ್ಫುಲ್ ಇದ್ದೀವಿ ಡಿಟೆಕ್ಟ್ ಆಗುತ್ತೆ. ಒಂದು ನಿಜ ಅಂದರೆ ಏನು ಇದಕ್ಕೆ ಹಿಂದೆ ಯಾರ್ಯಾರಿದ್ರು ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಬಗ್ಗೆ ಒಂದು ಹಂತಕ್ಕೆ ನಾವು ನಿಷ್ಕರ್ಷಲ್ಲಿ ಬಂದಿದ್ದೀವಿ. ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಸರ್, ಟೋಟಲ್ ಎಷ್ಟು ಜನ ಭಾಗಿಯಾಗಿದ್ದಾರೆ ಸರ್ ಈ ಪ್ರಕರಣದಲ್ಲಿ ಒಟ್ಟಾರೆಯಾಗಿ? ನಾನು ನಿಮಗೆ ಟೋಟಲ್ ಹೇಳ್ತೀವಿ. ನಮಗೆ ಇಷ್ಟೇ ಇರಲಿ, ಅದು ಈ ಕೇಸ್ ಡಿಟೆಕ್ಟ್ ಆಗಲಿಕ್ಕೆ ನಮಗೆ ತುಂಬ ಒಳ್ಳೆ ಲೀಡ್ಸ್ ಬರ್ತಾ ಇದೆ. ಬಟ್ ನಮ್ಮ ಕೈಗೆ ಸಿಕ್ಕಿದ ಮೇಲೆ ನಿಮಗೆ ಹೇಳ್ತೇನೆ. ಸರ್, ಆಸ್ ಆಫ್ ಏನು ಸೆಕ್ಯೂರ್ ಆಗಿದೆ ಇಲ್ಲ, ಯಾರು ಸರ್? ಮತ್ತೆ ಯಾರು ಪೊಲೀಸ್ ಒಬ್ಬರು ಪಾತ್ರದ ಬಗ್ಗೆ ಯಾರು ಇದ್ದಾರೆ ಅಂತ ಹೇಳಿ? ಇಲ್ಲ, ನಾನು ನಿಮಗೆ ಅದೇ ಹೇಳ್ತಾ ಇದ್ದೀನಿ. ನಮಗೆ ಯಾವ್ಯಾವ ಮಾಹಿತಿ ಬರ್ತದೆ ಆ ಮಾಹಿತಿಗೆ ನಾವು ಕಲೆಕ್ಟ್ ಮಾಡಿ ಮುಂದೆ ನಾವು ಕೇಸ್ಗೆ ಧಕ್ಕೆ ಆಗಬಾರ್ದು. ಆ ದೃಷ್ಟಿಯಿಂದ ನಾವು ಈಗ ಯಾವುದೂ ಹೇಳಲಿಕ್ಕಾಗಲ್ಲ. ಓಕೆ.